ಹಲೋ ಗೈಸ್, ಹಾಯ್, ಎಲ್ಲರಿಗೂ ನಮಸ್ಕಾರ. ಕಂಪ್ಯೂಟರ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಪೇಜ್ ಲೇಔಟ್ ಆಪ್ಷನ್ ಬಗ್ಗೆ MS ವರ್ಡ್ನಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಅದಕ್ಕಿಂತ ಮೊದಲು ನಾನು MS ವರ್ಡ್ನಲ್ಲಿ ಹೋಮ್ ಟ್ಯಾಬ್ ಇಲ್ಲಿ ನೋಡ್ಬೋದು. ಹೋಮ್ ಟ್ಯಾಬ್ ಬಗ್ಗೆ ನಾನು ವಿಡಿಯೋ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಹೋಗಿ ನೀವು ನೋಡ್ಕೋಬೋದು. ಓಕೆ, ಹೋಮ್ ಟ್ಯಾಬ್ ವಿಡಿಯೋದ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಫ್ರೆಂಡ್ಸ್. ಓಕೆ, ಹೋಗಿ ನೀವು ಚೆಕ್ ಮಾಡಿ ಅದನ್ನು ನೋಡ್ಕೋಬೋದು ಫ್ರೆಂಡ್ಸ್. ಓಕೆ, ಸೊ ಅದಾದಮೇಲೆ ಇಲ್ಲಿ ಇನ್ಸೈಡ್ ಟ್ಯಾಬ್ನು ನಾವು ಹಲವಾರು ಇಲ್ಲಿ ಪಿಕ್ಚರ್ ಆ್ಯಡ್ ಮಾಡೋದಾಗಲಿ ಅಥವಾ ಟೇಬಲ್ನ ಹಾಕ್ಕೊಳ್ಳೋದಾಗಲಿ, ನಾನು ಅದರ ಬಗ್ಗೆನೂ ಈ ರೀತಿ ಟೇಬಲ್ ಹಾಕ್ಕೊಳ್ಳೋದಾಗಲಿ ಈ ಎರಡೂ ವಿಡಿಯೋಗಳನ್ನು ನಾನು ಆಲ್ರೆಡಿ ನನ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಇವತ್ತು ನಾವು ಪೇಜ್ ಲೇಔಟ್ ಬಗ್ಗೆ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ನಾವು ಪೇಜ್ ಲೇಔಟ್ ಅಂದರೆ ಪೇಜಿನ ಸೆಟಪ್ ಬಗ್ಗೆ ನಾವು ಇವತ್ತು ಕಲಿಯೋಣ ಫ್ರೆಂಡ್ಸ್. ಓಕೆ, ಪೇಜ್ನ ಯಾವ ರೀತಿ ಫಸ್ಟ್ ಸೆಟ್ ಮಾಡ್ಕೊಳ್ಳೋದು ಅಂತಂದರೆ, ಫಸ್ಟು ಸೈಜಲ್ಲಿ ಹೋಗಿ ನಮಗೆ A4 ಸೈಜ್ ಆಗಲಿ, A3 A4 ಲೆಟರ್ ಸೈಜ್ ಆಗಲಿ, ಇವೆಲ್ಲವೂ ಆಪ್ಷನ್ ನಮಗೆ ಇಲ್ಲಿ ಸೈಜಲ್ಲಿ ಸಿಗ್ತಾವೆ ಫ್ರೆಂಡ್ಸ್. ಓಕೆ, ಸೊ ಯೂಶ್ವಲಿ ನಾವು ಜೆರಾಕ್ಸ್ ಅಂಗಡಿಯಲ್ಲಾಗಲಿ ಅಥವಾ ಕಂಪ್ಯೂಟರಲ್ಲಾಗಲಿ A4 ಸೈಜ್ ಪೇಪರ್ನ ನಾವು ಯೂಸ್ ಮಾಡ್ತೀವಿ. ಪ್ರಿಂಟ್ ತೊಗೊಳ್ಳಿಕ್ಕೆ ನಾವು A4 ಸೈಜ್ನ ಯೂಸ್ ಮಾಡ್ತೀವಿ. ಓಕೆ, ಸೊ A4 ಸೈಜ್ ಕೊಟ್ಟರೆ ಸಾಕು. ಇದು ಆಲ್ರೆಡಿ ಪೇಜ್ನ ಸೆಟ್ ಮಾಡ್ಕೊಂಡಿವಿ ಅಂದರೆ A4 ಸೈಜಲ್ಲಿ ನಾವು ಪ್ರಿಂಟ್ ತೊಗೊಂಡಾಗ ನೀಟಾಗಿ ಬರುತ್ತೆ ಅಂತ ಹೇಳ್ಕೊಬೋದು ಫ್ರೆಂಡ್ಸ್. ಓಕೆ, ಇನ್ ಕೇಸ್ ನಾವು ಪೇಜ್ನ A3 ಈ ರೀತಿ ಇಲ್ಲಿ ತೋರಿಸ್ತೀನಿ ನೋಡಿ, A3 ಸೆಟ್ ಮಾಡಿಕೊಂಡು ಈ ರೀತಿ ಇಲ್ಲಿ ನೋಡ್ಬೋದು ನೀವು. A3 ಅಂದರೆ ಈ ರೀತಿ ಲೆಂತ್ ಜಾಸ್ತಿ ಬರುತ್ತೆ. A4 ಅಂದರೆ ಇಲ್ಲಿ ಚೇಂಜಸ್ ನೋಡ್ಬೋದು ನೀವು. A4 ಅಂದರೆ ಈ ಸೈಜಲ್ಲಿ ಬರುತ್ತೆ. ಓಕೆ, A3 ಅಂದರೆ ಪೇಪರ್ ಸೈಜ್ ದೊಡ್ಡದಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ವಿಡ್ತ್ ಮತ್ತು ಹೈಟ್ ಎಷ್ಟು ಇರುತ್ತೆ A3ದು ಮತ್ತು A4ದು ಅಂತ ಚೆಕ್ ಮಾಡ್ಕೋಬೋದು ನೀವು. ಓಕೆ, ಸೊ ನಮಗೆ A4 ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಈಸಿಯಾಗಿ ಪ್ರಿಂಟ್ನ ತೊಗೋಬೋದು ಫ್ರೆಂಡ್ಸ್. ಓಕೆ, ಇದು ಸೈಜ್ ಆಯಿತು. ಮತ್ತು ನಮಗೆ ಎಷ್ಟು ಬೇಕು ಅನ್ನೋದು ಇಲ್ಲಿ ಮೋರ್ ಪೇಪರ್ ಸೈಜ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿ ಚೇಂಜಸ್ ಕೂಡ ಮಾಡ್ಕೋಬೋದು. ಹೈಟ್ ಎಷ್ಟು ಬೇಕು ನಮಗೆ ಅನ್ನೋದು ಮತ್ತು ವಿಡ್ತ್ ಎಷ್ಟು ಬೇಕು ಅನ್ನೋದನ್ನು ನಾವು ಇಲ್ಲಿ ಚೇಂಜ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿ ನಾವು ಅದನ್ನು ಓಕೆ ಕೊಡ್ಬೋದು ಫ್ರೆಂಡ್ಸ್. ಓಕೆ, ಈ ರೀತಿ ಸೈಜ್ ದೊಡ್ಡದಾಗತ್ತೆ. ಓಕೆ, ಇಲ್ಲಿ ಸೈಜ್ನ ನಾವು ಇಲ್ಲಿ ಸೆಟ್ ಮಾಡ್ಕೋಬೋದು. ಓಕೆ, ಅದಾದಮೇಲೆ ಇಲ್ಲಿ ನಾವು ಇಲ್ಲಿ ಡೈರೆಕ್ಟ್ ನೆಕ್ಸ್ಟ್ ಸೈಜ್ ಬಂದು ನೆಕ್ಸ್ಟ್ ಓರಿಯೆಂಟೇಷನ್, ಇವೆಲ್ಲವೂ ಲ್ಯಾಂಡ್ಸ್ಕೇಪಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿ ಇರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ನಾವು ಲ್ಯಾಂಡ್ಸ್ಕೇಪ್ ಮಾಡಿದರೆ ಸಾಕು ಅಡ್ಡವಾಗಿ ಬಂದುಬಿಡ್ತವೆ ಪೇಜಸ್. ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಎಲ್ಲವೂ ಚೇಂಜಸ್ ನೀವು ನೋಡ್ತಿರ್ಬೋದು. ಲ್ಯಾಂಡ್ಸ್ಕೇಪ್ ಅಂದರೆ ಈ ರೀತಿ ಬಂದುಬಿಡುತ್ತೆ. ಪೋರ್ಟ್ರೇಟ್ ಅಂದರೆ ಈ ಲಂಬ ಆಕಾರದಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದನ್ನು ನಾವು ಇದು ಒನ್ ಸೈಡ್ ಕ್ಲಿಕ್ ಮಾಡಿದರೆ ಸಾಕು ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇದೆ. ಓಕೆನಾ, ಸೊ ಇದನ್ನು ನಾವು ಒಂದು ಸಪ್ರೇಟ್ ಒಂದೇ ಪೇಜ್ಗೆ ನಾವು ಅಪ್ಲೈ ಮಾಡಬೇಕು ಲ್ಯಾಂಡ್ಸ್ಕೇಪು ಅಥವಾ ಪೋರ್ಟ್ರೇಟ್ ಅಂತ ನೋಡಿದರೆ, ಫಸ್ಟು ಯಾವ ಪೇಜ್ನ ಸೆಲೆಕ್ಟ್ ಮಾಡಬೇಕು, ಆ ಪೇಪರ್ನ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಟೆಕ್ಸ್ಟ್ಗಳನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಾರ್ಜಿನಲ್ಲಿ ಹೋಗಿ ಇಲ್ಲಿ ಕಸ್ಟಮ್ ಮಾರ್ಜಿನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲ್ಯಾಂಡ್ಸ್ಕೇಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಹೋಲ್ ಡಾಕ್ಯುಮೆಂಟ್ ಇದೆಲ್ಲ ಇಲ್ಲಿ ನಾವು ಸೆಲೆಕ್ಟೆಡ್ ಟೆಕ್ಸ್ಟ್ ಅಂತ ಕೊಟ್ಟರೆ, ಅಂದರೆ ನಾವು ಏನು ಸೆಲೆಕ್ಟ್ ಮಾಡಿರ್ತೀರೋ ಆ ಪೇಜಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಈಗ ಜಸ್ಟ್ ಓಕೆ ಕೊಟ್ಬಿಟ್ರೆ ಸಾಕು. ಆ ಒಂದು ಪೇಜಲ್ಲಿ ಇಷ್ಟೊಂದು ಟೆಕ್ಸ್ಟ್ ಇದೆ, ಸೊ ಅದು 2 ಪೇಜ್ ಆಗಿ ಬಂತು ಫ್ರೆಂಡ್ಸ್. ಓಕೆ, ನಾನು ಇದನ್ನು ತೆಗೆದು ಬಿಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲೈ ಆಯಿತು. ಓಕೆನಾ, ಇವು ಮತ್ತೆ ಲ್ಯಾಂಡ್ಸ್ಕೇಪಲ್ಲಿ ಬೇಕಂದರೆ ಅಥವಾ ಪೋರ್ಟ್ರೇಟಲ್ಲಿ ಬೇಕಂದರೆ
ನಾವು ಬ್ಯಾಕ್ ಒಂದು ಸ್ಟೆಪ್ ಬ್ಯಾಕ್ ಬರ್ಬೇಕಂದ್ರೆ ಕಂಟ್ರೋಲ್ Z ಪ್ರೆಸ್ ಮಾಡಿದ್ರೆ ಸಾಕು, ಒಂದು ಸ್ಟೆಪ್ಪು ಬ್ಯಾಕ್ ಬರ್ತೀವಿ ಫ್ರೆಂಡ್ಸ್. ಓಕೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಪೇಪರ್ನ ಸೆಟ್ ಮಾಡ್ಕೊಳ್ಳೋದು ನೋಡಿದ್ವಿ ಫ್ರೆಂಡ್ಸ್. ಓಕೆ, ಇಲ್ಲಿ ಮಾರ್ಜಿನ್ ಅಂದರೆ ಏನಂದರೆ, ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಮಾರ್ಜಿನ್ ಅಂದರೆ ಇಷ್ಟೊಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಮಾರ್ಜಿನ್ ಅಂತ ಕರಿತೀವಿ ಫ್ರೆಂಡ್ಸ್. ಟಾಪ್ ಬಾಟಮ್ ರೈಟ್ ಲೆಫ್ಟ್ ಎಲ್ಲವೂ ಮಾರ್ಜಿನ್ ಅನ್ನ ಪೇಪರಲ್ಲಿ ಡಿಫಾಲ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ನಾವು ಮಾರ್ಜಿನ್ ನ್ಯಾರೋ ಮಾರ್ಜಿನ್ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ಚೇಂಜಸ್ ನೋಡ್ಬೋದು ನೀವು, ಸೈಜ್ ಇಲ್ಲಿ ಮಾರ್ಜಿನ್ ಡಿಸ್ಟೆನ್ಸು ಕಮ್ಮಿ ಆಯ್ತು ಫ್ರೆಂಡ್ಸ್. ಓಕೆ, ಸೊ ಇನ್ ಕೇಸ್ ಬೇಕಂದರೆ ನಮಗೆ ಇಲ್ಲಿ ಕಸ್ಟಮ್ ಮಾರ್ಜಿನ್ ಅಂತ ಇದೆ ನೋಡಿ. ಸೊ ನಮ್ಗೆ ಎಷ್ಟು ಬೇಕು ಇಲ್ಲಿ ನಾವು ಟಾಪು ಬಾಟಮು ಲೆಫ್ಟ್ ರೈಟ್ ಎಲ್ಲವೂ ಸೆಟ್ ಮಾಡಿಕೊಂಡು ಇಲ್ಲಿ ನಾವು ಓಕೆ ಕೊಟ್ಟರೆ ಸಾಕು ಫ್ರೆಂಡ್ಸ್, ಅಷ್ಟು ಅಪ್ಲೈ ಆಗಿಬಿಡುತ್ತೆ. ಓಕೆನಾ, ಇದಾದಮೇಲೆ ನಾವು ಇಲ್ಲಿ ಇನ್ನೊಂದು ಪೇಜ್ ಸೆಟಪ್ಪಲ್ಲಿ ಬರ್ತಕ್ಕಂಥ ಆಪ್ಷನ್ನು ಕಾಲಮ್. ಇಲ್ಲಿ ಕಾಲಮ್ ಅಂದರೆ ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಒಂದು ಟೆಕ್ಸ್ಟ್ ಇದೆ. ಈ ಟೆಕ್ಸ್ಟ್ನ ನಾವು 2 ಕಾಲಮ್ ಆಗಿ ಡಿವೈಡ್ ಮಾಡಬೇಕಂದ್ರೆ ಫಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು 2 ಕಾಲಮ್ ಬೇಕೋ ಅಥವಾ 3 ಕಾಲಮ್ ಬೇಕೋ, ಲೆಫ್ಟ್ ಸೈಡ್ ಕಮ್ಮಿ ಬೇಕೋ ಜಾಸ್ತಿ ಬೇಕು ಅನ್ನೋದು ಇಲ್ಲಿ ರೈಟ್ ಲೆಫ್ಟ್ ಎಲ್ಲವೂ ಇದಾವೆ ಫ್ರೆಂಡ್ಸ್. ಓಕೆ, ಸೊ ನಮಗೆ 2 ಕಾಲಮ್ ಬೇಕಂದ್ರೆ 2 ಕಾಲಮ್ ಮೇಲೆ ಕ್ಲಿಕ್ ಮಾಡಿ ಸಾಕು, 2 ಕಾಲಮ್ ಆಗಿ ಡಿವೈಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಈ ರೀತಿ ಡಿವೈಡ್ ಆಗುತ್ತೆ. ಸೊ ಇದ್ರ ಮಧ್ಯದಲ್ಲಿ ಒಂದು ಲೈನ್ ಬೇಕಂದ್ರೆ ಮತ್ತೆ ಕಾಲಮಲ್ಲಿ ಹೋಗಿ ಮೋರ್ ಕಾಲಮ್ ಅಂತ ಇದೆ ನೋಡಿ, ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಲೈನ್ ಬಿಟ್ವೀನ್ ಅಂತಿದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಟಿಕ್ ಮಾಡಿಕೊಂಡು ಜಸ್ಟ್ ಓಕೆ ಕೊಟ್ಟರೆ ಸಾಕು, ಮಧ್ಯದಲ್ಲಿ ಒಂದು ಲೈನು ಬಂದುಬಿಡುತ್ತೆ ಫ್ರೆಂಡ್ಸ್. ಬೇಡ ಅಂದರೆ ಅಲ್ಲಿ ಹೋಗಿ ಅದನ್ನು ರಿಮೂವ್ ಮಾಡ್ಕೋಬೋದು. ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಈ ರೀತಿ ಸೆಟ್ ಮಾಡ್ಕೋಬೋದು. ಇದಾದಮೇಲೆ ಬ್ರೇಕ್ ಅಂತಿದೆ ನೋಡಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಬ್ರೇಕ್ ಅಂತಿದೆ, ಪೇಜ್ ಬ್ರೇಕ್ ಆಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ ನಾನು. ಇಲ್ಲಿ ನಾವು ಕ್ರಜರ್ನ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಬ್ರೇಕ್ ಅಂತ ಹೋಗಿ ಪೇಜ್ ಬ್ರೇಕ್ ಅಂತ ಕೊಟ್ಟರೆ ಅದು ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 2 ಪೇಜ್ನ ನಾನು ಇಲ್ಲಿ ಡಿಲೀಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಓಕೆ, ಅಂದರೆ ನಿಮಗೆ ಅರ್ಥ ಆಗಲಿಕ್ಕೆ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಕಡೆ ಇರೋ ಟೆಕ್ಸ್ಟ್ನ ನಾವು ಇಲ್ಲಿ ಸೊ ಒಂದೇ ಪೇಜ್ ತೊಗೊತೀನಿ ನಾನು ಇಲ್ಲಿ, ಅಂದರೆ ನಿಮಗೆ ಅರ್ಥ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ಓಕೆನಾ, ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಬ್ರೇಕ್ ಪೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಪೇಜು ನೆಕ್ಸ್ಟ್ ಲೈನ್ಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಈ ಪೇಜಲ್ಲಿ ಏನು ಟೆಕ್ಸ್ಟ್ ಇರುತ್ತಲ್ಲ ಅದು ನೆಕ್ಸ್ಟ್ ಪೇಜ್ಗೆ ಶಿಫ್ಟ್ ಆಗಿಬಿಡುತ್ತೆ. ಓಕೆ, ಪೇಜ್ ಬ್ರೇಕ್ ಅಂದರೆ. ಓಕೆ, ನೆಕ್ಸ್ಟ್ ಬಂದು ಇದನ್ನು ನಾವು ಈ ರೀತಿ ಮಾಡ್ಕೋಬೋದು. ಓಕೆ, ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಲಮ್ನ ಹಾಕ್ಕೊಂಡು, ಓಕೆ, ಇಲ್ಲಿ 2 ಕಾಲಮ್ ಅಂತಿದೆ ನೋಡಿ. ಸೊ ಇಲ್ಲಿ ನಾವು ಯು ಕ್ಯಾನ್ ಈಸಿಲಿ ಚೇಂಜ್ ದಿ ಫಾರ್ಮೆಟಿಂಗ್ ಅಂತಿದೆ ನೋಡಿ. ಸೊ ಇಲ್ಲಿ ನೀವು ಜೂಮ್ ಮಾಡಿ ತೋರಿಸ್ತೀನಿ ನಾನು. ಓಕೆ, ಸೊ ಇದನ್ನು ನಾವು ಇಲ್ಲಿ ಪೇಜ್ ಬ್ರೇಕ್ ಅಂತಿದೆ ನೋಡಿ, ಕಾಲಮ್ ಅಂತಿದೆ ನೋಡಿ, ಅದನ್ನು ಕಾಲಮ್ ಮೂವ್ ಮಾಡಿದರೆ ಸಾಕು, ಈ ಕಾಲಮಲ್ಲಿ ಇರ್ತಕ್ಕಂಥ ಟೆಕ್ಸ್ಟು ನೆಕ್ಸ್ಟ್ ಕಾಲಮ್ಗೆ ಶಿಫ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಅದಾದಮೇಲೆ ಟೆಕ್ಸ್ಟ್ ರ್ಯಾಪಿಂಗ್ ಅಂತಿದೆ ನೋಡಿ. ಇದೇನಪ್ಪ ಅಂದರೆ ಟೆಕ್ಸ್ಟ್ ರ್ಯಾಪಿಂಗು ಇಲ್ಲಿ ಈ ಏನು ಫುಲ್ ಸ್ಟಾಪ್ ಇದೆಯಲ್ಲ ಆ ಲೈನಿಂದ ಕೆಳಗಡೆ ಲೈನ್ಗೆ ಬರಬೇಕಂದ್ರೆ ಜಸ್ಟು ಅಲ್ಲಿ ಕ್ರಜರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ರ್ಯಾಪಿಂಗ್ ಅಂತ ಕೊಟ್ಟರೆ ಆ ಲೈನು ಏನು ಈ ಪಾಯಿಂಟ್ ಇತ್ತಲ್ಲ ಇದನ್ನು ಇಲ್ಲಿ ನೆಕ್ಸ್ಟ್ ಲೈನ್ಗೆ ಜಂಪ್ ಆಗಿಬಿಡುತ್ತೆ. ಇನ್ ಕೇಸ್ ಅದನ್ನೇ ನಾವು ಇಲ್ಲಿ ಜಸ್ಟ್ ಎಂಟರ್ ಕೊಟ್ಟರೆ ಸಾಕು, ಅದೊಂದು ಪ್ಯಾರಾ ಆಗಿ ಸಪ್ರೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಓಕೆ, ನೆಕ್ಸ್ಟ್ ಬಂದು ನೆಕ್ಸ್ಟ್ ಪೇಜ್ ಇನ್ಸರ್ಟ್ ಸೆಕ್ಷನ್ ಅಂತ ಬರ್ತಾ ಇದೆ ನೋಡಿ. ಸೊ ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಅದು ನೆಕ್ಸ್ಟ್ ಪೇಜ್ಗೆ ಜಂಪ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಸೆಕ್ಷನ್ಗೆ ಕ್ಲಿಕ್ ಆಗಿಬಿಡುತ್ತೆ ಅಲ್ಲಿಂದ.
ನಾವು ಏನು ಇಲ್ಲಿಂದ ಕ್ಲಿಕ್ ಮಾಡಿದ್ನಲ್ಲ ಅದು ನೆಕ್ಸ್ಟ್ ಪೇಜ್ಗೆ ಬಂದ್ಬಿಡ್ತು. ಓಕೆನಾ? ಅದೇ ರೀತಿ ಇಲ್ಲಿ ಕಂಟಿನ್ಯೂಸ್ ಸೆಕ್ಷನ್ ಅಂತ ಇದೆ ನೋಡಿ, ಅಲ್ಲಿ ಕಂಟಿನ್ಯೂ ಜಂಪ್ ಆಗ್ತಾ ಹೋಗುತ್ತೆ. ನಾವು ಎಲ್ಲಿ ಕ್ಲಿಕ್ ಮಾಡ್ತೀವಿ ಅಲ್ಲಿಂದ ಹಿಂಗ ಮೂವ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಅದಾದ್ಮೇಲೆ ಇಲ್ಲಿ ಲೈನ್ ನಂಬರ್ ಅಂತ ಇದೆ ನೋಡಿ. ಸೊ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು, ನಮಗೆ ಯಾವ್ಯಾವ ಲೈನ್ ಇದಾವೆ ಅಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ಬೋದು ನೀವು, ನಮಗೆ 1 2 3 9 ಇಲ್ಲಿಂದ 10 to 17 ಲೈನ್ ಇದಾವೆ ಅಂತ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಓಕೆ, ಸೊ ನನ್ ಅಂತ ಕೊಟ್ಬಿಟ್ರೆ ಏನು ಇರಲ್ಲ. ಓಕೆ, ಇಲ್ಲಿ ರೀಸೆಟ್ ಪೇಜ್ ಅಂತ ಇದೆ ನೋಡಿ, ರೀಸೆಟ್ನ ಮಾಡ್ಕೋಬಹುದು. ಓಕೆ, ಅದಾದ್ಮೇಲೆ ಹೈಫನ್ಸ್ ಅಂದ್ರೆ ಇಲ್ಲಿ ನಾವು ಆಟೋಮೆಟಿಕ್ ಅಥವಾ ಮ್ಯಾನ್ಯುವಲ್ ಕೊಟ್ಕೋಬಹುದು. ನಾವು ಇಲ್ಲಿ ಮ್ಯಾನ್ಯುವಲ್ ಅಂದ್ರೆ ಇಲ್ಲಿ ಕಂಟ್ರೋಲ್ಸ್ ಅಂತಿದೆ ನೋಡಿ. ಸೊ CON ಇಲ್ಲಿದೆ ನೋಡಿ, TROL ಇಲ್ಲಿದೆ. ಸೊ ಇದ್ರ ಮಿಡ್ಲಲ್ಲಿ ಒಂದು ಹೈಫನ್ ಬರಬೇಕಂದ್ರೆ ಅದು ಇಲ್ಲಿ ತೋರ್ಸತ್ತೆ. ಇಲ್ಲಿ ಓಕೆ ಕೊಟ್ಟರೆ ಸಾಕು, ಅದು ಅಪ್ಲೈ ಆಗುತ್ತೆ. ಕೋಆರ್ಡಿನೇಟ್ ಇಲ್ಲಿ ಕೋಆರ್ಡಿ ಅಂತಿದೆ ನೋಡಿ, ನೆಟ್ ಇದೆ ಇಲ್ಲಿ ಕೆಳಗಡೆ ಇದೆ. ಸೊ ಇಲ್ಲಿ ಬೇಕಂದ್ರೆ ಹೈಫನ್ ಅಂದ್ರೆ ಎಸ್ ಕೊಟ್ಟರೆ ಸಾಕು, ಅಪ್ಲೈ ಆಗುತ್ತೆ ಫ್ರೆಂಡ್ಸ್. ಓಕೆ, ಇದು ಹೈಫನ್ ಕೊಟ್ಕೋಬಹುದು. ಇದರಲ್ಲಿ ಎಲ್ಲ ಟೆಕ್ಸ್ಟ್ಗಳಿಗೆ, ಈ ರೀತಿ ಬರ್ತಕ್ಕಂಥ ಟೆಕ್ಸ್ಟ್ಗಳಿಗೆ ನಾವು ಇಲ್ಲಿ ಹೈಫನ್ನ ಕೊಟ್ಕೋಬಹುದು. ಇದಾದ್ಮೇಲೆ ಇಲ್ಲಿ ವಾಟರ್ ಮಾರ್ಕ್ ಅಂತಿದೆ ನೋಡಿ. ಓಕೆ, ಸೊ ಇಲ್ಲಿ ಡು ನಾಟ್ ಕಾಪಿ ಅಂತ ಇದೆ ನೋಡಿ. ಓಕೆ, ಕಸ್ಟಮ್ ವಾಟರ್ ಮಾರ್ಕ್ ಇದೆ ನೋಡಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ನೋ ವಾಟರ್ ಮಾರ್ಕ್ ಹಾಕೋಬಹುದು, ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ಈ ರೀತಿ. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಪಿಕ್ಚರ್ಗಳನ್ನ ನಾವಿಲ್ಲಿ ಬ್ಯಾಕ್ ಸೈಡು ಹಾಕೋಬಹುದು ಫ್ರೆಂಡ್ಸ್. ಓಕೆ, ಇಲ್ಲಿ ಅಪ್ಲೈ ಅಂತ ಕೊಟ್ಬಿಟ್ರೆ ಸಾಕು. ಇಲ್ಲಿ ಕಾಣಬಹುದು ನೀವು, ಒಳಗಡೆ ವಿರಾಟ್ ಕೊಹ್ಲಿ ಫೋಟೋ ಒಳಗಡೆ ಬಂದ್ಬಿಡ್ತು ವಾಟರ್ ಮಾರ್ಕ್ ಆಗಿ. ಓಕೆ ಫ್ರೆಂಡ್ಸ್, ಬೇಡ ಅಂದ್ರೆ ಅಲ್ಲಿ ಹೋಗಿ ರಿಮೂವ್ ಮಾಡ್ಕೋಬಹುದು. ರಿಮೂವ್ ದ ವಾಟರ್ ಮಾರ್ಕ್ ಅಂದ್ರೆ ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ಡು ನಾಟ್ ಕಾಪಿ ಅಂದ್ರೆ ಈ ರೀತಿ ಬ್ಯಾಕ್ ಸೈಡ್ ಲೈಟ್ ಕಲರ್ ಆಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಇದು ಪ್ರಿಂಟ್ ತಗೊಂಡ್ರು ಅದರಲ್ಲಿ ಬರುತ್ತೆ. ಇಲ್ಲಿ ಬೇಕಂದ್ರೆ ನಾವು ಇಲ್ಲಿ ನಮ್ಮ ಹೆಸರನ್ನ ಹಾಕೋಬಹುದು. ಕಸ್ಟಮ್ ವಾಟರ್ ಮಾರ್ಕ್ ಅಂತ ಹೋಗಿ ಇಲ್ಲಿ ಟೆಕ್ಸ್ಟ್ ಅಂತಿದೆ ನೋಡಿ, ಟೆಕ್ಸ್ಟ್ ವಾಟರ್ ಮಾರ್ಕ್. ಇಲ್ಲಿ ನಾವು ಬೇಕಾದಂತ ಹೆಸರನ್ನ ಹಾಕೋಬಹುದು. ಇಲ್ಲಿ ಶಿರೂರ್ ಅಂತ ಹಾಕ್ತೀವಿ ನೋಡಿ ಫ್ರೆಂಡ್ಸ್. ಓಕೆ, SHIRUR. ಓಕೆ, ಶಿರೂರ್ ಅಂತ ಹಾಕಿ ಜಸ್ಟ್ ಓಕೆ ಅಂತ ಕ್ಲಿಕ್ ಕೊಟ್ಬಿಟ್ರೆ ಸಾಕು, ಅದು ಎಲ್ಲ ಪೇಜ್ಗೆ ಅಪ್ಲೈ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ಹಾರಿಜಾಂಟಲ್ ವರ್ಟಿಕಲ್ ಬರ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ವರ್ಟಿಕಲ್ ಹಾರಿಜಾಂಟಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ರೀತಿ ಕೊಟ್ಕೋಬಹುದು. ಓಕೆ, ಈ ರೀತಿ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಈ ರೀತಿ ಡಯಾಗ್ನಲಿ ನಾವು ಇದನ್ನ ವಾಟರ್ ಮಾರ್ಕ್ ನ ಹಾಕೋಬಹುದು ಫ್ರೆಂಡ್ಸ್. ಓಕೆ, ಇದಾದ್ಮೇಲೆ ಇಲ್ಲಿ ಪೇಜ್ ಕಲರ್ ಅಂತಿದೆ ನೋಡಿ. ಸೊ ಇಲ್ಲಿ ನಾವು ಪೇಜ್ ನ ಬೇಕಾದಂತ ಕಲರ್ ನಾವಿಲ್ಲಿ ಆಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಟೆಕ್ಸ್ಟ್ ಗಳಿಗೆ ನಮಗೆ ಬೇಕಾದಂತ ಕಲರ್ನ ಇಲ್ಲಿ ನಾವು ಈ ರೀತಿ ಆಡ್ ಮಾಡ್ಕೋಬಹುದು. ಈ ರೀತಿ ಆಡ್ ಮಾಡ್ಕೊಂಡು ನೋಡ್ಕೋಬಹುದು ಫ್ರೆಂಡ್ಸ್. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಪೇಜ್ ಬಾರ್ಡರ್ ಅಂದ್ರೆ ನಮ್ಗೆ ಒಂದು ಪೇಜ್ ನ ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದಂತ ಇಲ್ಲಿ ನೋಡ್ಕೋಬಹುದು. ಪೇಜ್ ಬಾರ್ಡರ್ ಅಂದ್ರೆ ಇಲ್ಲಿ ಲೈನ್ಸ್ ಇದಾವೆ, ಡಾಟೆಡ್ ಲೈನ್ಸ್ ಇದಾವೆ, ಈ ರೀತಿ ಜಿಗ್ಜಾಗ್ ಲೈನ್ ಇದಾವೆ. ನಮ್ಗೆ ಯಾವ್ದು ಔಟ್ಲೈನ್ ಬೇಕೋ ಅದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಕೊಟ್ಕೋಬಹುದು ಫ್ರೆಂಡ್ಸ್. ಓಕೆ, ಈ ರೀತಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮಗೆ, ಇದು ನೋ ಕಲರ್ ಅಂತ ಕೊಟ್ಬಿಟ್ರೆ ಇದು ಈಸಿಯಾಗಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಬೇಕಂದ್ರೆ ನಮಗೆ ಇಲ್ಲಿ ಪೇಜ್ ಬಾರ್ಡರ್ ಅಲ್ಲಿ ಇಲ್ಲಿ ಆರ್ಟ್ ಅಂತಿದೆ ನೋಡಿ, ಇಲ್ಲಿ ಬೇಕಾದಂತ ಚಿತ್ರವನ್ನು ನಾವಿಲ್ಲಿ ಹಾಕೋಬಹುದು ಫ್ರೆಂಡ್ಸ್. ಓಕೆ, ಇಲ್ಲಿ ಸ್ಟಾರ್ ಚಿತ್ರವನ್ನ ಈ ರೀತಿ ಬೌಂಡ್ರಿಗೆ ನಾವು ಇಲ್ಲಿ ಹಾಕೋಬಹುದು. ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ಸಾಕು, ಅದು ಅಪ್ಲೈ ಆಗ್ಬಿಡುತ್ತೆ. ಓಕೆನಾ?
ನೆಕ್ಸ್ಟ್ ಬಂದು ಇಲ್ಲಿ ಇಂಡೆಂಟ್ ಅಂತಿದೆ ನೋಡಿ. ಸೊ ಇಲ್ಲಿ ಇಂಡೆಂಟ್ ಅಂತಿದೆ, ಸ್ಪೇಸಿಂಗ್ ಅಂತಿದೆ. ಓಕೆನಾ. ಇಂಡೆಂಟ್ ಅಂದರೆ ಇಲ್ಲಿ ಇಲ್ಲಿ ಏನು ಮಾರ್ಜಿನ್ ಅಂತಿದೆ ನೋಡಿ, ಇಲ್ಲಿ ಲೆಫ್ಟ್ ಇಂಡೆಂಟ್ ಅಂದರೆ ಲೆಫ್ಟ್ ಸೈಡು ಮೂವ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಓಕೆ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ಪೇಜಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಮೂವ್ ಆಗುತ್ತೆ. ಪೂರ್ತಿ ಪ್ಯಾರಾನೇ ಈ ರೀತಿ ಮುಂದ್ಗಡೆ ಶಿಫ್ಟ್ ಆಗುತ್ತೆ. ಓಕೆನಾ. ಈ ರೀತಿ ನಾವು ಮೂವ್ ಮಾಡ್ಕೋಬಹುದು. ರೈಟ್ ಇಂಡೆಂಟ್ ಅಂದರೆ ರೈಟ್ ಸೈಡಿಂದ ಈ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ. ಅದಾದಮೇಲೆ ಇಲ್ಲಿ ಸ್ಪೇಸಿಂಗ್ ಅಂದರೆ ಇಲ್ಲಿ 2 ಪ್ಯಾರಾ ಅಂತಿದೆ ನೋಡಿ. ಟು ಚೇಂಜ್ ದ ಲುಕ್ ಅಂತಿದೆ. ಇಲ್ಲಿ ನಾವು ಸ್ಪೇಸಿಂಗ್ ಕೊಟ್ಕೋಬಹುದು. ಬಿಫೋರ್ ಅಂದರೆ ಅದ್ರ ಮೇಲ್ಗಡೆ ಹೋಗುತ್ತೆ. ಓಕೆನಾ. ಮೇಲ್ಗಡೆ ಸ್ಪೇಸಿಂಗ್ ಬಿಡುತ್ತೆ. ಆಫ್ಟರ್ ಅಂದರೆ ಅದಾದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು. ಅದಾದಮೇಲೆ ನಾವಿಲ್ಲಿ ಆಫ್ಟರ್ ಅಂದರೆ ಅದ್ರ ಕೆಳಗಡೆ ನೋಡ್ಕೋಬೋದು ನಾವು ಇಲ್ಲಿ. ಓಕೆನಾ. ಈ ರೀತಿ ಪೇಜ್ ಸೆಟಪ್ನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೇನಾರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆ, ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ. ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ, ಈ ಚಾನಲ್ ಕೆಳಗಡೆ ಇರ್ತಕ್ಕಂಥ ರೆಡ್ ಕಲರ್ ಬಟನ್ನ ಒತ್ತಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ಕೊಳ್ಳಿ ಫ್ರೆಂಡ್ಸ್. ಓಕೆ, ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ಕಂಪ್ಯೂಟರ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ರೆಫರೆನ್ಸ್ ಇಲ್ಲಿ ನೋಡ್ಬೋದು. ರೆಫರೆನ್ಸ್ ಟ್ಯಾಬ್ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್. ಥ್ಯಾಂಕ್ ಯು.